ಹಂಗಾಮಿ ಸಭಾಪತಿಯಾಗಿ ಎಂಎಲ್ಸಿ ಪುಟ್ಟಣ್ಣ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಆದೇಶ ಆಗಸ್ಟ್ 7ರಿಂದಲೇ ಅನ್ವಯವಾಗುವಂತೆ ನೇಮಕ. ಹೊರಟ್ಟಿ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನ ಇದು. ಹಿರಿಯ ಪರಿಷತ್ ಸದಸ್ಯರಾಗಿರೋ ಪುಟ್ಟಣ್ಣ ಅವರು ಹಂಗಾಮಿ ಸಭಾಪತಿಯಾಗಿ ಎಂಎಲ್ಸಿ ಪುಟ್ಟಣ್ಣ ಆಯ್ಕೆಯಾಗಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಇದೇ ಆಗಸ್ಟ್ 7ರಿಂದಲೇ ಅನ್ವಯವಾಗುವಂತೆ ನೇಮಕವನ್ನ ಕೂಡ ಮಾಡಿದ್ದಾರೆ. ಇನ್ನು ಹೊರಟ್ಟಿ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನ ಹಂಗಾಮಿ ಸಭಾಪತಿಯಾಗಿ ಎಂಎಲ್ಸಿ ಪುಟ್ಟಣ್ಣ ಅವರು ಆಯ್ಕೆಯಾಗಿದ್ದಾರೆ. ಹಿರಿಯ ಪರಿಷತ್ ಸದಸ್ಯರಾಗಿರುವ ಪುಟ್ಟಣ್ಣ ಅವರು ಹಂಗಾಮಿ ಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರ ಆದೇಶ ಇದೇ ಆಗಸ್ಟ್ 7ರಿಂದಲೇ ಅನ್ವಯವಾಗುವಂತೆ ನೇಮಕ ಮಾಡಿಕೊಂಡಿದ್ದಾರೆ. ಹಂಗಾಮಿ ಸಭಾಪತಿಯಾಗಿ ಎಂಎಲ್ಸಿ ಪುಟ್ಟಣ್ಣ ಅವರು ಆಯ್ಕೆಯಾಗಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಆದೇಶದ ಪ್ರಕಾರ ಆಗಸ್ಟ್ 7ರಿಂದಲೇ ಅನ್ವಯವಾಗುವಂತೆ ನೇಮಕ ಮಾಡಿದ್ದಾರೆ. ಹೊರಟ್ಟಿ ರಾಜೀನಾಮೆಯಿಂದ ತೆರವಾಗಿದ್ದ ಈ ಸ್ಥಾನ ಈಗ ಹಂಗಾಮಿ ಸಭಾಪತಿಯಾಗಿ ಎಂಎಲ್ಸಿ ಪುಟ್ಟಣ್ಣ ಅವರು ತುಂಬಲಿದ್ದಾರೆ. ಹಿರಿಯ ಪರಿಷತ್ ಸದಸ್ಯರಾಗಿರುವ ಪುಟ್ಟಣ್ಣನವರು ಇಂದು ಹಂಗಾಮಿ ಸಭಾಪತಿಯಾಗಿ ಎಂಎಲ್ಸಿ ಪುಟ್ಟಣ್ಣ ಅವರು ಆಯ್ಕೆಯಾಗಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರ ಆದೇಶದ ಪ್ರಕಾರ ಇದೇ ಆಗಸ್ಟ್ 7ರಿಂದಲೇ ಅನ್ವಯವಾಗುವಂತೆ ನೇಮಕ ಮಾಡಿದ್ದಾರೆ. ಹೊರಟ್ಟಿ ರಾಜೀನಾಮೆಯಿಂದ ತೆರವಾಗಿತ್ತು ಈ ಸ್ಥಾನ. ಈಗ ಹಂಗಾಮಿ ಸಭಾಪತಿಯಾಗಿ ಎಂಎಲ್ಸಿ ಪುಟ್ಟಣ್ಣನವರು ಆಯ್ಕೆಯಾಗಿದ್ದಾರೆ. ಇನ್ನು ತಾವರ್ಚಂದ್ ಗೆಹ್ಲೋಟ್ ಅವರು ಆದೇಶದ ಪ್ರಕಾರ ಆಗಸ್ಟ್ 7ರಿಂದಲೇ ಅನ್ವಯವಾಗುವಂತೆ ನೇಮಕ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಹೊರಟ್ಟಿ ಅವರು ರಾಜೀನಾಮೆಯನ್ನ ನೀಡಿದ್ರು. ಈ ರಾಜೀನಾಮೆಗೆ ಸಾಕಷ್ಟು ವಿರೋಧವೂ ಕೂಡ ವ್ಯಕ್ತವಾಗಿತ್ತು. ಈಗ ಹಂಗಾಮಿ ಸಭಾಪತಿಯಾಗಿ ಎಂಎಲ್ಸಿ ಪುಟ್ಟಣ್ಣನವರು ಆಯ್ಕೆಯಾಗಿದ್ದಾರೆ. ಇನ್ನು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರ ಆದೇಶದ ಪ್ರಕಾರ ಆಗಸ್ಟ್ 7ರಿಂದಲೇ ಅನ್ವಯವಾಗುವಂತೆ ನೇಮಕ ಮಾಡಿದ್ದಾರೆ.